ತೆರಿಗೆ ಹೆಚ್ಚಳದಿಂದ ಆಗಿದೆ. ಕಂಗೆಟ್ಟಂತಹ ಮಾಲೀಕರು ಈಗ ಪ್ರತಿರೋಧವನ್ನು ತೋರಿಸೋದಕ್ಕೆ ಸರ್ಕಾರಕ್ಕೆ ಶಾಕ್ ಕೊಡೋದಕ್ಕೆ ಮುಂದಾಗಿದ್ದಾರೆ. ಸಿಡಿದೆದ್ದಿರುವಂತಹ ವಾಣಿಜ್ಯ ಚಟುವಟಿಕೆಗಳ ಮಾಲೀಕರುಗಳಿಗೆ ಈ ದರ ಏರಿಕೆ ವಿಚಾರದಲ್ಲಿ ಸಮರ ಸಾರೋದನ್ನೇ ಕಂಟಿನ್ಯೂ ಮಾಡುತ್ತಾ ಸರ್ಕಾರ ಅಥವಾ ಮಣಿಯುತ್ತಾ ಅವರ ಬೇಡಿಕೆಗಳಿಗೆ ಅನ್ನೋದು ಪ್ರಶ್ನೆ. ಹೋರಾಟದ ಸ್ವರೂಪ ಈಗಾಗಲೇ ಗೊತ್ತಾಗ್ತಾ ಇದೆ. ಏಪ್ರಿಲ್ 15ಕ್ಕೆ ರಾಜ್ಯಾದ್ಯಂತ ಬಂದ್ಗೆ ಕರೆ ಕೊಡಲಾಗಿದೆ. ಡೀಸೆಲ್ ಬೆಲೆ ಸರ್ಕಾರ 7 ತಿಂಗಳಲ್ಲಿ 5 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಕಳೆದ ಜೂನ್ ತಿಂಗಳು 15ನೇ ತಾರೀಕು 3 ರೂಪಾಯಿ, ಈಗ 2 ರೂಪಾಯಿ. 5 ರೂಪಾಯಿ ಜಾಸ್ತಿ ಮಾಡಿದ್ರೆ ಲಾರಿಯವರು ನೇಣಾಕುವ ಪರಿಸ್ಥಿತಿ ಆಗಿದೆ. ಇದು ನಮಗೆ ಮಾತ್ರ ಅಲ್ಲ, ಸಾಮಾನ್ಯ ಜನಗಳಿಗೆ ತರಕಾರಿಯಿಂದ ಸಿಮೆಂಟ್ ಬರೋದ್ರಿಂದ, ಸ್ಟೀಲ್ ಬಂಡೋದ್ರಿಂದ ಎಲ್ಲ ಮೆಟೀರಿಯಲ್ಗೆ ಜಾಸ್ತಿ ಆಗುತ್ತೆ. ಸರ್ಕಾರ ಅದನ್ನು ಯೋಚನೆ ಮಾಡಿಲ್ಲ. ಒಂದು ದೊಡ್ಡ ಫೈನಾನ್ಷಿಯಲ್ ಕ್ರೈಸಿಸ್ ಬರುತ್ತೆ. ಆವಾಗ ಡೀಸೆಲ್ ಬೆಲೆ ಏಕಾಏಕಿ ಅವರಿಂದ ಮಾಡೋದ್ರಿಂದ ಏನೋ ಆಗುತ್ತೆ ಅಂತ ಸರ್ಕಾರ ತಿಳ್ಕೊಳ್ಳೋದಿಲ್ಲ. ಅವರು ಏನನ್ನ ಫ್ರೀ ಕೊಟ್ಕೊಳ್ಳಿ, ನಾವು ಬೇಡ ಅಂತ ಹೇಳಿಲ್ಲ. ಒಂದೊಂದು ಕಡೆ ನಮ್ಮ ಹೊಟ್ಟೆ ಒಡೆದು ಈ ಥರ 5 ರೂಪಾಯಿ ಮಾಡೋದ್ರಿಂದ ಲಾರಿ ಮಾಲೀಕರು ಎಲ್ಲರೂ ಭಾಳ ದೊಡ್ಡ ಸಂಕಟಕ್ಕೆ ತಗೊಳ್ಕೊಂಡಿದ್ದಾರೆ. ಅದೇ ಥರ ಬಾರ್ಡರ್ ಚೆಕ್ ಪೋಸ್ಟ್ ಇಡೀ ಭಾರತ ದೇಶದಲ್ಲಿ ಬಿಜೆಪಿ ರೂಲಿಂಗ್ ಎಲ್ಲೆಲ್ಲಿದೆಯೋ ಅಲ್ಲಿ ಎಲ್ಲ ಬಾರ್ಡರ್ ಚೆಕ್ ಪೋಸ್ಟ್ ತೆಗೆದು 1 ವರ್ಷ 2 ವರ್ಷ ಆಗಿದೆ. 1928 ಕಮರ್ಷಿಯಲ್ ರೋಡ್ ಚೆಕ್ ಪೋಸ್ಟ್ ತೆಗೆದಾದ ಮೇಲೆ ಈ RTO ಬಾರ್ಡರ್ ಚೆಕ್ ಪೋಸ್ಟ್ ಯಾಕೆ? ಮೊನ್ನೆ ತಾನೇ ಮುಷ್ಕರ ಮಾಡಿದ್ವಿ ಮಹಾರಾಷ್ಟ್ರದಲ್ಲಿ. ಏಪ್ರಿಲ್ 15ನೇ ತಾರೀಕಿಂದ ಯಾವುದೇ ಕಾರಣಕ್ಕೆ ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ರಾಘು. ಒಂದು ದಿನ ಈ ರೀತಿ ಮುಷ್ಕರಕ್ಕೆ ಅವರು ಕರೆ ಕೊಟ್ಟರು ಕೂಡ ವಾಣಿಜ್ಯ ಚಟುವಟಿಕೆಗಳ ಪೂರೈಕೆಯಲ್ಲಿ ಬಹಳ ವ್ಯತ್ಯಯ ಆಗುತ್ತೆ. ಯಾಕಂದ್ರೆ ಎಲ್ಲವೂ ಚೈನ್ ಲಿಂಕ್. ಸೊ ಇವ್ರನ್ನೆಲ್ಲ ಮನವೊಲಿಸೋದಕ್ಕೆ ಸರ್ಕಾರ ಯಾಕೆ ಮನಸ್ಸು ಮಾಡ್ತಾ ಇಲ್ಲ? ಯಾವುದಾದ್ರೂ ಹಂತದಲ್ಲಿ ಮಾತುಕತೆ ಅಟ್ಲೀಸ್ಟ್ ಸ್ಟಾರ್ಟ್ ಮಾಡಿದಾರಾ? ಹೋರಾಟದ ಸ್ವರೂಪ ಹೇಗಿರುತ್ತೆ? ಇವ್ರಿಗಿನ್ನೂ ಎಷ್ಟು ಸಂಘಟನೆಗಳು ಬರ್ಬರ್ತಾ ಸಾಥ್ ಕೊಡಬಹುದು ಅಂತ? ಮಮತಾ, ಬಹಳ ಪ್ರಮುಖವಾಗಿ ಇವತ್ತು ಅಂದರೆ ನಿನ್ನೆ ರಾತ್ರಿಯ ತನಕ ಸರ್ಕಾರಕ್ಕೆ ಗಡುವನ್ನು ನೀಡಿದರು. ಬಟ್ ನಿನ್ನೆ ರಾತ್ರಿಯ ತನಕ ಸರ್ಕಾರ ಯಾವುದೇ ರೀತಿಯಾಗಿ ಇವರನ್ನು ಸಂಪರ್ಕ ಮಾಡುವಂಥ ಕೆಲಸವನ್ನು ಮಾಡಲಿಲ್ಲ. ಸೊ ಈಗ ಬೇರೆ ಆಯ್ಕೆಗಳಿಲ್ಲದೆ ಮುಂದಿನ ಹೋರಾಟವನ್ನು ಮಾಡಲೇಬೇಕು ಅನ್ನುವಂಥ ಕಾರಣಕ್ಕಾಗಿ ಸದ್ಯ ಹೋರಾಟದ ರೂಪುರೇಷೆಯನ್ನು ಜೊತೆಗೆ ಹೋರಾಟದ ದಿನಾಂಕವನ್ನು ಕೂಡ ಈಗ ಸದ್ಯ ಘೋಷಣೆಯನ್ನು ಮಾಡಿದ್ದಾರೆ. ಏಪ್ರಿಲ್ 15, ಇದೇ ತಿಂಗಳ 15ನೇ ತಾರೀಕಿನಿಂದ ಸಂಪೂರ್ಣವಾಗಿ ಸರಕು ಸಾಗಣೆ ವಾಹನಗಳು, ವಾಣಿಜ್ಯ ವಾಹನಗಳಿಂದ ಎಲ್ಲವೂ ಕೂಡ ರಾಜ್ಯದಾದ್ಯಂತ ಬಂದ್ ಆಗುತ್ತೆ ಅನ್ನುವಂಥದ್ದನ್ನು ಈಗ ಸದ್ಯ ಸಭೆಯನ್ನು ಮಾಡಿ ಸಭೆಯಲ್ಲಿ ತಿಳಿಸಿರುವಂಥದ್ದು. 5 ಪ್ರಮುಖ ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಇಟ್ಟಿದ್ದಾರೆ. ಪ್ರಮುಖವಾಗಿ ಡೀಸೆಲ್ ಬೆಲೆ ಏರಿಕೆ, ಜೊತೆಗೆ ಈಗಾಗಲೇ ಟ್ಯಾಕ್ಸ್ ಅಂದರೆ ರೋಡ್ ಟ್ಯಾಕ್ಸ್ ಇರ್ಬೋದು, ಅದೇ ರೀತಿ ಟೋಲ್ ದರ ಏನಿದೆ ಇವೆಲ್ಲದರ ಏರಿಕೆಯನ್ನು ಖಂಡಿಸಿ ಈಗ 5 ಪ್ರಮುಖ ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಇಟ್ಟಿದ್ದಾರೆ. 14ನೇ ತಾರೀಕಿನ ತನಕವೂ ಕೂಡ ಸರ್ಕಾರಕ್ಕೆ ಗಡುವನ್ನು ಕೊಟ್ಟಿದ್ದಾರೆ. 14ನೇ ತಾರೀಕು ಏನಾದರೂ ಒಂದೊಮ್ಮೆ ಅಲ್ಲಿ ತನಕ ಸರ್ಕಾರ ನಮ್ಮನ್ನು ಮಾತುಕತೆಗೆ ಕರೆದು ಸಮಸ್ಯೆ ಬಗೆಹರಿಸುವಂಥ ನಿಟ್ಟಲ್ಲಿ ಹೆಜ್ಜೆಯನ್ನು ಇಡಲಿಲ್ಲ ಅಂತ ಹೇಳಿದ್ರೆ 15ರ ಬೆಳಿಗ್ಗೆ 6 ಗಂಟೆಯಿಂದಲೇ ರಾಜ್ಯದಾದ್ಯಂತ ಮುಷ್ಕರ ಆರಂಭ ಆಗುತ್ತೆ. ಒಂದೇ ಒಂದು ಸರಕು ಸಾಗಣೆ ವಾಹನ ಕೂಡ ರಸ್ತೆಗೆ ಇಳಿಯೋದಿಲ್ಲ ಅನ್ನುವಂತಹ ನೇರ ಎಚ್ಚರಿಕೆಯನ್ನು ಸದ್ಯ ಸರ್ಕಾರಕ್ಕೆ ನೀಡಿದರೆ. ಅದರಂತೆ ಇವತ್ತು ಎಲ್ಲ ವಾಣಿಜ್ಯ ವಾಹನಗಳ ಅಸೋಸಿಯೇಷನ್ಗಳೇನಿದ್ವು ಅವೆಲ್ಲವೂ ಕೂಡ ಬಹುತೇಕ ವಾಣಿಜ್ಯ ಅಸೋಸಿಯೇಷನ್ಗಳು ಭಾಗಿಯಾಗಿದ್ದಾವೆ. ನಾಳೆಯಿಂದ ಉಳಿದಂಥ ಅಸೋಸಿಯೇಷನ್ಗಳು ಯಾವೆಲ್ಲ ಭಾಗಿಯಾಗಿಲ್ಲ ಅವರನ್ನು ಸಂಪರ್ಕ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಪ್ರತಿ ಜಿಲ್ಲೆಗಳಿಗೂ ಕೂಡ ಆಯೋಜಕರೇನಿದ್ದಾರೆ, ಮುಷ್ಕರಕ್ಕೆ ಕರೆ ಕೊಟ್ಟಿರುವಂಥ ಆಯೋಜಕರು ಭೇಟಿಯನ್ನು ಕೊಡ್ತಾರೆ. ಭೇಟಿಯನ್ನು ಕೊಟ್ಟವರೆಲ್ಲರನ್ನು ಕೂಡ ಮನವೊಲಿಸಿ ಅವರನ್ನೂ ಕೂಡ ಬಂದ್ಗೆ ಮುಷ್ಕರಕ್ಕೆ ಬೆಂಬಲವನ್ನು ಕೊಡುವಂಥ ನಿಟ್ಟಿನಲ್ಲಿ ಮನವಿಯನ್ನು ಮಾಡ್ತಾರೆ. 15ನೇ ತಾರೀಕಿನ ತನಕ ಏನಾದರೂ ಸರ್ಕಾರ ಒಂದೊಮ್ಮೆ ಇದಕ್ಕೆ ಸರಿಯಾಗಿ ಸ್ಪಂದಿಸಲಿಲ್ಲ ಅಂದರೆ ಬಹಳ ದೊಡ್ಡ ಮಟ್ಟದ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ. ರಾಜ್ಯದಾದ್ಯಂತ ಇರುವಂತಹ ಸರಕು ಸಾಗಣೆ ಸಂಪೂರ್ಣವಾಗಿ ಬಂದಾದರೆ ಬೇರೆ ರೀತಿಯಾದಂತಹ ಹೊಡೆತ ಕೂಡ ಈಗಾಗಲೇ ಜನಸಾಮಾನ್ಯರಿಗೆ ಎದುರಾಗುವಂತಹ ಪರಿಸ್ಥಿತಿಗಳು ಕೂಡ ನಿರ್ಮಾಣ ಆಗುತ್ತೆ. ಈ ನಿಟ್ಟಿನಲ್ಲಿ ಸರ್ಕಾರ ಯಾವ ರೀತಿಯಾದಂಥ ಕ್ರಮಗಳನ್ನು ಕೈಗೊಳ್ಳುತ್ತೆ ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಪ್ರತಿಕ್ರಿಯೆಯನ್ನು ನೀಡುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ. ಮಮತಾ. ರೈಟ್, ಧನ್ಯವಾದ ರಾಘು ತಮ್ಮೆಲ್ಲ ಮಾಹಿತಿಗಾಗಿ. ಸರ್ಕಾರದ ಮೇಲೆ ನೇರವಾಗಿ ಇದರ ಎಫೆಕ್ಟ್ ಆಗುತ್ತೋ ಬಿಡುತ್ತೋ, ಆದರೆ ರೈತರಿಗೆ ಮತ್ತು ಜನಸಾಮಾನ್ಯರಿಗೆ ಅಗತ್ಯ ವಸ್ತುಗಳ ಪೂರೈಕೆಯಲ್ಲಿ ವ್ಯತ್ಯಯಗಳು ಹೀಗೆ ಈ ಸಿಟ್ಟು, ಈ ಜಗ್ಗಾಟ ಮುಂದುವರೆದ್ರೆ ಶುರುವಾಗ್ಬಿಡುತ್ತೆ. ಇನ್ನಷ್ಟು ಸಮಸ್ಯೆ ಉಲ್ಬಣಿಸೋ ತನಕ ಸರ್ಕಾರ ಸುಮ್ಮನಿರುತ್ತೆ ಅನ್ನೋದು ಪ್ರಶ್ನೆ. ಯಾಕಂದರೆ ಯಾವಾಗಲೂ ಅಷ್ಟೇ, ಇವರು ಪ್ರತಿಭಟನೆ ಮಾಡಬೇಕು, ಫ್ರೀಡಮ್ ಪಾರ್ಕ್ ಹತ್ರ ಬರಬೇಕು, ಡಿಮ್ಯಾಂಡ್ಸ್ ಇಡಬೇಕು, ಆನಂತರ ಕುತ್ತಿಗೆ ತನಕ ನೀರು ಬಂದ ಮೇಲೆ ಈಜೋದು ಹೆಂಗಪ್ಪ ಅಂತ ಕಲಿಯೋದಕ್ಕೆ ಟ್ರೈನಿಂಗಿಗೆ ಹೋದಂಗೆ ಆಗುತ್ತೆ ಸರ್ಕಾರದವ್ರದ್ದು ಕತೆ. ಸೊ
ಇಲ್ಲೂ ಹಾಗೆ ಮಾಡ್ತಾರಾ, ಏನಾಗ್ಬಿಡುತ್ತೆ ಅನ್ನುವಂತಹ ನಿರ್ಲಕ್ಷ್ಯ ಭಾವನೆಯನ್ನು ತೋರಿಸ್ತಾರಾ ಅಥವಾ ಕರೆದು ಮಾತನಾಡಿಸಿ ಅವರ ಬೇಡಿಕೆಗಳೇನು, ಅದರಲ್ಲಿ ಎಷ್ಟನ್ನು ಪೂರೈಸಬಹುದು ಅನ್ನೋದನ್ನ ಯೋಚನೆ ಮಾಡ್ತಾರಾ ಅನ್ನೋದು ಕುತೂಹಲ.